ಸಭೆ ಮೇಲಿರುವ IPL ಎಲ್ಲರಿಗೂ ನಮಸ್ಕಾರ, ಹಾಗೂ ನಮ್ಮ ಸಹಪಾಠಿಗಳಿಗೂ ಎಲ್ಲರಿಗೂ ನಮಸ್ಕಾರ. ನಾನು ಮೂಲತಃ ಅಡಿಕೆ ಬೆಳೆಯಲ್ಲಿ ಇದ್ದೆ. ನಾನು ಅಡಿಕೆ ಬೆಳೆಯಲ್ಲಿ ಆಮೇಲೆ ಅಡಿಕೆ ನಮ್ಮದು ಬೇರುಳ ಸ್ಟಾರ್ಟ್ ಆಯಿತು. ಬೇರುಳ ಸ್ಟಾರ್ಟ್ ಆದ ಕೂಡ ಕಾಫಿ ಕನ್ವರ್ಟ್ ಆದೆ. ಕಾಫಿ ವಿತ್ ಜೊತೆಗೆ ಮೆಣಸು ಅಷ್ಟು ನಮಗೆ ಗೊತ್ತಿರಲಿಲ್ಲ. ಮೆಣಸು ಬೆಳೆ ಶುರು ಮಾಡಿದೆ. ನಾವು ಈಗ ಈ IPL ಸೇರ್ಬೇಕಾದ್ರೆ ಮೊದಲು ಮಳೆ ಹಿಡಿಯುವಾಗ ಒಂದು 70 ಮೂಟೆ ಗೊಬ್ಬರ, ಮಳೆ ಬಿಡುವಾಗ 70 ಮೂಟೆ ಗೊಬ್ಬರ, ಕಾಫಿಗೆ 400 ಗ್ರಾಮ್ ಗೊಬ್ಬರ, ಅಡಿಕೆಗೆ 500 ಗ್ರಾಮ್ ಗೊಬ್ಬರ, ಮಳೆ ಹಿಡಿಯತ್ತಿಗೆ ಅರ್ಧ kg, ಬಿಡೋಷ್ಟೊತ್ತಿಗೆ ಅರ್ಧ kg ಅಷ್ಟು ಕೊಟ್ಟು ಬಿಡ್ತಿದ್ವಿ ಅಷ್ಟೇ. ಆಮೇಲೆ ಕುರಿ ಗೊಬ್ಬರ ಡೈರೆಕ್ಟ್ ತಂದು ಕಾಂಪೋಸ್ಟ್ ಮಾಡ್ತಿರಲಿಲ್ಲ. ಅರ್ಧ ಬುಟ್ಟಿ, ಒಂದೊಂದು ಬುಟ್ಟಿ ಕುರಿ ಗೊಬ್ಬರ, ಕೋಳಿ ಗೊಬ್ಬರ, 2 ಬುಟ್ಟಿ, 3 ಬುಟ್ಟಿ ಮಣ್ಣು ಇಷ್ಟು ಹಾಕಿ ನಾವು ಬೇಸಾಯನ ಕ್ರಮನ ಮುಗಿಸ್ತಿದ್ವಿ. ಕೊನೆಗೇನಾಯಿತು, ಈ ಚುಕ್ಕೆ ರೋಗ ಬರ್ಲಿಕ್ಕೆ ಶುರುವಾಯಿತು ನಮ್ಮದು. ಈಗ ಈ ಹಿಂದಿನ ಇದರಲ್ಲೂ ಚುಕ್ಕೆ ರೋಗ ಇತ್ತು. IPL ಸೇರೋದ ಮೇಲೆ ಒಂದು ಅಡಿಕೆದ ಚುಕ್ಕೆ ರೋಗ ಕಡಿಮೆ ಆಗಿದೆ. ಕಾಫಿನೂ ಚೆನ್ನಾಗಿದೆ. ಮೆಣಸು ನಾವು ಬಳ್ಳಿ ಅಡಿಕೆ ಮರದ ಬುಡದಲ್ಲಿ ಬೇರನ್ನು ತೆಗೆದು ಬಳ್ಳಿ ನೆಡ್ತಿದ್ವಿ. ಅದು ಆ್ಯಕ್ಚುಲಿ ನಮ್ಗೆ ಈಗ ಗೊತ್ತಾಗಿದೆ ತಪ್ಪು ಅಂತೇಳಿ. ಯಾಕಂದರೆ ಅದು ಬಳ್ಳಿ ಕೆಂಪಾದರೂ ನಮ್ಮದು ಒಂದೇ ಔಷಧಿ ಇದ್ದಿದ್ದು, ತುತ್ತ ಸುಣ್ಣ. ಕೆಂಪಾದರೂ ತುತ್ತ ಸುಣ್ಣೆ ಹೊಡಿ, ಅದು ಡ್ರೈನೇಜಿಗೂ ತುತ್ತ ಸುಣ್ಣ ಒಂದೇ ಔಷಧಿ, ತುತ್ತ ಸುಣ್ಣ ಒಂದೇ ಹೊಡಿತಿದ್ವಿ ನಾವು. ಬೇರೆ ಅದು ಯಾವ ರೋಗ ಪೇಟೋಪ್ತರ ಆಗಲಿ, ಅಂತ ಇದು ಗಂಟು ರೋಗ ಆಗಿ, ಮಿಲಿಬಗ್ ಆಗಲಿ, ಯಾವುದೇ ರೋಗದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ನಮ್ಮ ಸತ್ಯಪ್ರಕಾಶು ಮತ್ತು ಸುನೀಲ್ ತಮ್ಮಗಲ ಇವ್ರ ಗೈಡೆನ್ಸಿಂದ ಮೆಣಸು ಈ ಸರಿ ನಂದೊಂದು 1000 ಬಳ್ಳಿ ಇರ್ಬೋದು. 1000 ಬಳ್ಳಿ ಒಂದು 10ರಿಂದ 20 ಬಳ್ಳಿ ಡ್ಯಾಮೇಜ್ ಆಗಿರ್ಬೋದು ಅಷ್ಟೇ. ಇವರ ಮಾಡಿದ ಪ್ರತಿಯೊಂದನ್ನು ನಾನು ಹಾಗೆ ಮಾಡಿದ್ದೀನಿ. ಫಸ್ಟಿಗೆ ಜನವರಿಯಲ್ಲಿ ಸುಣ್ಣ ಹಾಕಿ ಪ್ರತಿ ತಿಂಗಳು ಇವರೇನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಡ್ತಿದ್ರು, ಮೇಯ್ನಾಗಿ ಕಾಫಿ ಮತ್ತು ಮೆಣಸು ಮಾಡ್ತಿದ್ದೆ. ಅದ್ರ ಜೊತೆಗೆ ಅಡಿಕೆನೂ ಹೋಗ್ತಿದ್ದೆ. ಎಲ್ಲರೂ ಅಡಿಕೆ ನಂದು ಈ ಸರಿ ಕಡಿಮೆ ಅಂತ ದೇವ್ರ ದಯೆಯಿಂದ ನಂದು ಈ ಸರಿ ಅಡಿಕೆ ಹೋದಷ್ಟು ಕ್ರಾಪೇ ಇದೆ. ಈ ಸರಿ ನೆಕ್ಸ್ಟ್ ಕ್ರಾಪು ಇನ್ನೂ ಚೆನ್ನಾಗಿದೆ ಅಂತ ನನ್ನ ಅನುಭವ. ಇನ್ನು ನೆಕ್ಸ್ಟ್ ಇಯರ್ ನೋಡಬೇಕು. ಸತ್ಯಪ್ರಕಾಶ್ ಅವರು ಒಂದು ಅಡಿಕೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಕಾಫಿ ನಂದು ಹೋಸಗಿಂತ ಚೆನ್ನಾಗಿತ್ತು, ಡ್ರಾಪಿಂಗ್ ಆಯಿತು. ಮೆಣಸು ಚೆನ್ನಾಗಿದೆ. ಒಂದು 1000 ಬಳ್ಳಿ, ಒಂದು 20 ಬಳ್ಳಿ ಡ್ಯಾಮೇಜ್ ಆಗಿರ್ಬೋದು, ಬಳ್ಳಿ ಚೆನ್ನಾಗಿದೆ ಸರ್. ಅಷ್ಟು ಹೇಳಿ ನಮಸ್ಕಾರ.